ಹಾಗೂ ಅಂಚಿತ್ ಫೌಂಡೇಶನ್ ಸಹಯೋಗದಲ್ಲಿ ಇವತ್ತು ನಮ್ಮ ಮುಟ್ಟಳ್ಳಿ ಶಾಲೆಯಲ್ಲಿ ಪ್ರಕೃತಿ ಸಮ್ಮೇಳನ ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯರು ಮತ್ತು ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾದಂಥ ಅಸ್ಮಿನ ಸರ್ ಅವರೇ, ಮುಖ್ಯ ಅತಿಥಿಗಳಾದಂತಹ ಉದಯ ಸರ್ ಅವರೇ, ಹಾಗೆಯೇ ಈ ಶಾಲೆಯ SDMC ಅಧ್ಯಕ್ಷರೇ, ಪತ್ರಕರ್ತರಾದಂಥ ಗಣೇಶ್ ಭಟ್ ಅವರೇ, ಅಂಚಿತ್ ಫೌಂಡೇಶನ್ನಿನ ಅಧ್ಯಕ್ಷರಾದಂಥ ಶ್ರೀಧರ್ ಹೆಗಡೆ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, SDMC ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕ ಬಂಧುಗಳು, ನಮ್ಮ ಪ್ರೀತಿಯ ಮಿತ್ರರು, ಅಂಚಿತ್ ಫೌಂಡೇಶನ್ ಅವರು ಶ್ರೀಧರ್ ಹೆಗಡೆಯವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಕೆಲವೊಂದು ಅಂಶಗಳನ್ನು ಹೇಳಿದರು. ಪ್ರಕೃತಿಯ ಬಗ್ಗೆ ಮುಂದಿನ ಜನಾಂಗಕ್ಕೆ ತಿಳಿಸಿಕೊಡುವಂಥ ಅಗತ್ಯ ತುಂಬ ಇದೆ. ಒಂದು, ಎರಡನೇದು ಹೊರಸಂಚಾರ ಮತ್ತು ಪ್ರಕೃತಿಯನ್ನು ಗುರುತಿಸುವಂತಹ, ಪ್ರಕೃತಿಯ ಪರಿಚಯವನ್ನು ಮಾಡುವಂತಹ, ಪ್ರಕೃತಿಯೊಳಗೆ ಸಮ್ಮಿಲನ ಆಗುವಂತಹ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ, ಆದರೆ ಈಗ ಪ್ರಕೃತಿ ಸಮ್ಮಿಲನದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಅಂತ ತಿಳಿಸ್ಕೊಂಡಿದ್ದೀವಿ. ಭಾಳ ಸಂತೋಷ. ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕೂಡ ಇಡೀ ಭೂಮಿಯ ಮೇಲೆ ಅತ್ಯಂತ ಬುದ್ಧಿವಂತ ಜೀವಿ ಯಾರು ಅಂತ ನಾವು ಅನ್ಕೋತೀವಿ ಅಂದರೆ ಮನುಷ್ಯ ಅಂತ ಅಂದ್ಕೊಂಡಿದ್ದೇವೆ. ಯಾವಾಗಲೂ ಹಾಗೆ ನಮ್ಮನ್ನು ನಾವು ಹೊಗಳಿಕೊಳ್ಳುವಾಗ ಇರುವ ಸಂತೋಷ ಬೇರೆ ಇರಲ್ಲ. ಎಲ್ಲೋ ಒಂದು ಕಡೆ ನಮಗೆ ನಾವು ಏನು ಅಂತ ಗೊತ್ತಿದ್ರೂ ಕೂಡ ನಮಗೆ ಅಹಂ ಅನ್ನೋದು ಏನಿರುತ್ತೆ ಅದು ಇದ್ದೇ. ಅದು ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತಂದರೆ, ಏನು ಜೀವಂತ ಗ್ರಹ ಅಂತ ನಮ್ಮ ಭೂಮಿಯನ್ನು ಕರೀತೇವೆ, ಆ ಗ್ರಹ ಇವತ್ತು ಅತ್ಯಂತ ವಿನಾಶದ ಅಂಚಿಗೆ ಹೋಗ್ತಾ ಇದೆಯೇನೋ ಅನ್ನುವಷ್ಟು ಆತಂಕಗಳು ದುಷ್ಪರಿಣಾಮಗಳ ಕಾರಣದಿಂದ ಆಗ್ತಾ ಇದೆ. ಆ ಆತಂಕ ಕೇವಲ ಆತಂಕ ಮಾತ್ರ ಅಲ್ಲ, ಅದು ನಿಜ ಕೂಡ. ಏನು ನಾವು ಬುದ್ಧಿವಂತ ಅಂತ ಅಂದ್ಕೊಳ್ತೇವೆ, ಆದರೆ ಅವನು ಬುದ್ಧಿವಂತನಾಗಿ ಉಳಿದಿದ್ದಾನೆಯೋ ಪ್ರಕೃತಿಗೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ ಭಾಳ ವಿಚಿತ್ರ ಅನಿಸುತ್ತೆ, ಭಾಳ ನೋವು ಅನಿಸುತ್ತೆ. ಬುದ್ಧಿವಂತ ಯಾಕೆ ಅನ್ಬೇಕು ಅನ್ನೋದನ್ನು ನಾವು ಮತ್ತೊಮ್ಮೆ ಆಲೋಚಿಸುವಂಥ ಸಂದರ್ಭಕ್ಕೆ ಕಾಲಘಟ್ಟದಲ್ಲಿ ನಾವು ಇದೆ. ನಿಮ್ಗೆ ಗೊತ್ತಿದೆ, ಈ ಇಡೀ ಭೂಮಿ ಹುಟ್ಟಿದ್ದನ್ನು ಒಂದು 24 ಗಂಟೆ ಅಂದರೆ ಒಂದು ದಿನದ ಒಂದು ಉದಾಹರಣೆಯನ್ನು ತಗೊಂಡ್ರೆ, ನಮ್ಮ ಇಲ್ಲಿಯ ಬಹಳ ಖ್ಯಾತ ಪತ್ರಕರ್ತರು ಮತ್ತು ವಿಜ್ಞಾನ ಈ ಕ್ಷೇತ್ರದಲ್ಲಿ ಪರಿಸರ ವಿಜ್ಞಾನಿಗಳ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ನಾಗೇಶ್ ಹೆಗಡೆ ಈ ಮಾತನ್ನು ಬಹಳ ಚೆನ್ನಾಗಿರುತ್ತೆ. ಏನಂತಂದರೆ, ಇಡೀ ಭೂಮಿ ಹುಟ್ಟಿ ಒಂದು ದಿನ 24 ಗಂಟೆ ಅಂತ ತಿಳ್ಕೊಂಡ್ರೆ 8 ಗಂಟೆ 8 ಗಂಟೆ 8 ಗಂಟೆ 8 24 ಆಗುತ್ತಲ್ವಾ ಅಂತಾನೆ. ಆ ಮೊದಲ 8 ಗಂಟೆ ಭೂಮಿ ತಣ್ಣಗಾಗೋದಕ್ಕೆ ತಗೊಳ್ತದೆ. ಅಂದರೆ ಒಂದು ಈ ಭೂಮಿಯ ಹುಟ್ಟನ್ನು ಕೋಟ್ಯಾಂತರ ವರ್ಷವನ್ನ ನಾವು ಲೆಕ್ಕಕ್ಕೆ ಹಾಕಿದಾಗ ಅದು ಒಂದು ದಿವಸ ಕಳಿಸಿದ್ರೆ ಏನಾಗುತ್ತೆ ಅಂದರೆ, ಮೊದಲನೇ 8 ಗಂಟೆ ಭೂಮಿ ಈ ಸೂರ್ಯನಿಂದ ಸಿಡಿದಂತಹ ಒಂದು ಭೂಮಿ, ಆಮೇಲೆ ಅದು ತಣ್ಣಗಾಗಿ ತನ್ನ ರೂಪ ಒಂದು ಹಂತಕ್ಕೆ, ಅದು ಭೂಮಿ ಆಗುವ ಹಂತಕ್ಕೆ ಬರೋದಕ್ಕೆ 8 ಗಂಟೆ ತಗೊಂಡ್ರೆ, ಉಳಿದ 8 ಗಂಟೆಯಲ್ಲಿ ಪ್ರಕೃತಿ ಮೂಡೋದಕ್ಕೆ ಕಾರಣ. ಮೊದಲನೇದಾಗಿ ಇಡೀ ಭೂಮಿಯ ಮೇಲೆಲ್ಲ ಯಾವುದೇ ಜೀವಿಗಳು ಇಲ್ಲದಂಥ ಸಂದರ್ಭದಲ್ಲಿ ನಿಧಾನಕ್ಕೆ ಮೋಡಗಳು ಕಟ್ತವೆ. ಶಾಖದಿಂದಾಗಿ ಮೋಡಗಳು ಕಟ್ತವೆ. ಆ ಮೋಡದಿಂದ ಲಕ್ಷಾಂತರ ವರ್ಷ ಕೇವಲ ಮಳೆನೇ ಹೊಯ್ತು. ಮಳೆ ಹೊಯ್ದು ಆದ ನಂತರ ನಿಧಾನಕ್ಕೆ ಸಮುದ್ರಗಳು ರೂಪಾಂತರಗೊಳ್ಳುತ್ತವೆ, ಸಾಗರಗಳು ರೂಪಾಂತರಗೊಳ್ಳುತ್ತವೆ, ನದಿಗಳು ರೂಪಾಂತರಗೊಳ್ಳುತ್ತವೆ. ಎಲ್ಲ ಈ ಭೂಮಿ ಸಿದ್ಧವಾಗಿದೆ. ಉಳಿದ 8 16 ಗಂಟೆ ಮುಗಿದ. ಇನ್ನೂ ಉಳಿದ 8 ಗಂಟೆಯಲ್ಲಿ ಏನಿದೆ, ಈ ಭೂಮಿಯ ಮೇಲೆ ಏಕಕೋಶ ಜೀವಿಗಳು ಕಂಡುಕೊಂಡಿರ್ತವೆ. ನಿಮ್ಗೆ ಗೊತ್ತಿದೆ, ನಮ್ಮ ಮಕ್ಕಳಿಗೆಲ್ಲ ಪಠ್ಯದಲ್ಲಿ ಇರ್ತದೆ ಏಕಕೋಶ ಅಮೀಬಾದಂಥ ಜೀವಿಗಳು. ಬರ್ತದ ಪಾಠ ಬಂದಿದೆಯಾ? ಯಾವ ಕ್ಲಾಸ್ ಬಂದಿದೆ? ಒಂದ್ಸರಿ ನೋಡಿದ್ದೀರಾ, ಕೇಳಿದ್ದೀರಾ? ಅಮೀಬಾದಂತಹ, ಹೈಡ್ರಾದಂತಹ ಏಕಕೋಶ ಜೀವಿಗಳು ಮತ್ತೆ ಬಹುಕೋಶ ಜೀವಿಗಳು ನಿಧಾನಕ್ಕೆ ಹುಟ್ಕೊಳ್ತವೆ ಅಂತ ಹೇಳ್ತಾರೆ. ಅಲ್ಲಿಂದ ಜಲಚರಗಳು ಹುಟ್ಕೊಂಡು, ಆ ಜಲಚರಗಳ ನಂತರ ಈ ಭೂಮಿಯ ಮೇಲೆ ಭೂಮಿಯಲ್ಲಿ ವಾಸಿಸುವ ಉಭಯ ವಾಸಗಳು, ಭೂಮಿ ಮತ್ತು ನೀರಲ್ಲಿ
ಎರಡರಲ್ಲೂ ವಾಸಿಸುವಂತಹ ಹಾವು. ನೋಡಿದ್ದೀರಾ ಹಾವು? ಕಪ್ಪೆ ನೋಡಿದ್ದೀರಾ? ನೋಡಿದ್ರಲ್ಲ? ಹಾವು ಅಂದ್ರೆ ಹೀಗೆ ಜಿಗಿತ ನೋಡಿ, ಅಲ್ಲಲ್ವಾ? ಯಾವ್ದು ಮತ್ತೆ ಈಗ ಜಿಗಿಯೋದು ಯಾವ್ದು? ನೀವು ನೋಡಿದ್ರಿ ಅಂತ ಅಲ್ವಾ? ಹಾವಿಗೆ ಎಷ್ಟು ಕಾಲ ಇರ್ತದೆ? ಕಾಲೇ ಇರಲ್ವಲ್ಲ? ನೋಡಿ, ಈ ತರ ಉಭಯವಾಸಿಗಳು ಹುಟ್ಕೊಳ್ತಾರೆ. ಏಡಿ ನೋಡಿದ್ದೀರಾ? ಕಾಲಿರ್ತದ, ಕೈ ಇರ್ತದ? ಕಾಲಿರ್ತದ ಏಡಿಗೆ? ಹಾವಿನಾಗೆ ಹೋಗ್ತದೆ ತಾನೇ ಅದು? ಇಲ್ವಲ್ಲ? ನೋಡಿದ್ರೆ ಅಲ್ಲೋ? ತೋಟಕ್ಕೆಲ್ಲ ಹೋದಾಗ, ಗದ್ದೆಯಲ್ಲಿ ಹೋದಾಗ ನೋಡ್ಬೇಕು. ಇವೆಲ್ಲ ಜೀವಿಗಳು ಉಭಯವಾಸಿಗಳು ಹುಟ್ಕೊಳ್ತಾರೆ ಅಂತ ಹೇಳ್ತಾರೆ, ಹೇಳಿದ್ರು ವಿಜ್ಞಾನಿಗಳು. ಆ ನಂತರ ನಿಧಾನಕ್ಕೆ ಒಂದು 8-7 ಗಂಟೆ 6 ಗಂಟೆಯ ಸಮಯಕ್ಕೆ ಕಾಡಿನ ಸಸ್ಯಗಳು ಉತ್ಪತ್ತಿ ಆಗ್ತವೆ. ಆ ಸಸ್ಯಗಳು ಉತ್ಪತ್ತಿಯಾಗಿ ಈಗ ಏಕಕೋಶಿ ಜೀವಿಗಳು ಬಹುಕೋಶಿ ಜೀವಿಗಳು ಉತ್ಪತ್ತಿ ಆಗ್ತಾ ಜೀವ ವಿಕಾಸ ಹೊಂದುತ್ತದೆ ಅಂತ ಹೇಳಿ. ನಾವು ಅತ್ಯಂತ ಬುದ್ಧಿವಂತರು ಅನ್ಸ್ಕೊಂಡಂತ ನಾವು ಹುಟ್ಟಿದ್ದು ಯಾವಾಗ ಅಂದ್ರೆ ಎಷ್ಟು? ಇನ್ನು 24 ಗಂಟೆ ಮುಗಿಯುವಕ್ಕಿಂತ ಪೂರ್ವದಲ್ಲಿ ನಿನ್ನೆಯ 2 ಗಂಟೆಯಿಂದ ಪ್ರಾರಂಭವಾಗಿ ಇವತ್ತಿನ 2 ಗಂಟೆ ಅಂತ ಅನ್ಕೊಳ್ಳಿ, 24 ಗಂಟೆ. ಅದರಲ್ಲಿ 1 ಗಂಟೆ 45 ನಿಮಿಷ ಏನಿದೆಯಲ್ಲ, ಆ ಸಂದರ್ಭದಲ್ಲಿ ಮನುಷ್ಯ ಹೋಗ್ತಾನೆ. ಅಂದ್ರೆ ಏನಾಗುತ್ತೆ? 24 ಗಂಟೆಗಳಲ್ಲಿ ಅತ್ಯಂತ ಕೊನೆಯದಾಗಿ ಕಾಣಿಸ್ಕೊಂಡರು ನಾವು ಕೂಡ ಒಮ್ಮೆಗೆ ಹೀಗೆ ಆಗಲಿಲ್ಲ. ನಾವು ಕೂಡ ನಿಧಾನಕ್ಕೆ ವಿಕಾಸ ಬಂದಿತ್ತು ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲ, ಸಿವಿಲೈಸೇಷನ್ ಅಂತ ಕರೀತಾರೆ. ಹೌದಾ? ಏನು ನಾಗರಿಕತೆಯನ್ನ ಪಡ್ಕೊಳ್ತಾ ಬಂದ್ವಿ ಅಂತ ನಾವು ನೀವು ಓದ್ತೇವೆ, ಕೇಳ್ತೀವಿ. ಆಮೇಲೆ ನಿಧಾನಕ್ಕೆ ನಮ್ಮ ಕೈಗಾರಿಕಾ ಕ್ರಾಂತಿ ಅಂತ ಕ್ರಾಂತಿಗಳು ಪ್ರಾರಂಭವಾಗಿರೋದು ಯಾವಾಗ ಅಂದ್ರೆ ಇನ್ನು 2 ಗಂಟೆಗೆ ಇನ್ನೂ 1 ನಿಮಿಷ ಇರುವ, ಅಂದ್ರೆ ಸುಮಾರು 1 ಗಂಟೆ 55 ಸಂದರ್ಭದಲ್ಲಿ ನಾವು ಮನುಷ್ಯರು ಈ ವಿಕಾಸವನ್ನ ಹೊಂತ ಕೈಗಾರಿಕಾ ಕ್ರಾಂತಿ ಅಂತಕ್ಕೆ ಗೊತ್ತಿದೆ. ನಿಮ್ಗೆ ಎಲ್ಲ ಓದ್ತೀರಲ್ವಾ? ಕೈಗಾರಿಕಾ ಕ್ರಾಂತಿ ಅಂತ ಓದ್ತೀರಲ್ವಾ? ಆ ಕೈಗಾರಿಕಾ ಕ್ರಾಂತಿಯಲ್ಲಿ ಏನನ್ನ ಅನುಕೂಲ ಮಾಡ್ಕೊಡ್ತು? ಮನುಷ್ಯರು ಬದುಕೋದಕ್ಕೆ ಅನುಕೂಲತೆಯನ್ನು ಮಾಡ್ಕೊಡ್ತು. ಮನುಷ್ಯ ತನಗೆ ಬದುಕೋದಕ್ಕೆ ಅನುಕೂಲತೆ ಮಾಡ್ಕೊಳ್ತಾನೆ ಅಂತೇಳಿ ಆದ್ರೆ ಏನಾಗ್ತಾನೆ, ಮುಂದೆ ಬೇರೆಯನ್ನೆಲ್ಲ ನಾಶಪಡಿಸ್ತಾನೇ ಹೋಗ್ತಾನೆ. ನೋಡಿ, ನಮ್ಮಲ್ಲಿ ನಾವು ಎಷ್ಟು ತೋಟಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ಬೆಟ್ಟಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ಗದ್ದೆಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ರಸ್ತೆಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ವಿಮಾನಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ನೀವು ಇದನ್ನೆಲ್ಲ ನೋಡ್ತೀರಲ್ವಾ? ಏನಲ್ಲಿ ಶರಾವತಿಯಲ್ಲಿ ಬ್ರಿಡ್ಜ್ ಎಲ್ಲ ಇದನ್ನ ನೋಡ್ತೀರಿ ನೀವು. ಅಣೆಕಟ್ಟು ನೋಡಿದ್ದೀರಾ? ನೀರನ್ನ ನದಿಗೆ ಅಡ್ಡಲಾಗಿ ಕಟ್ಟಿ ಮಾಡ್ತಾರಲ್ವಾ? ಈಗ ಜೋರಾಗಿ ನಡೀತಾ ಉಂಟು ನಮ್ಮಲ್ಲಿ. ವರದಾ ನದಿಯನ್ನ ಮತ್ತು ನಮ್ಮ ಅಘನಾಶಿಯನ್ನ ಬೆಡ್ತಿ ನದಿಯನ್ನ ಸೇರಿಸಬೇಕು ನೀರಿನ ಇದಕ್ಕೆ ಅನುಕೂಲಕ್ಕೆ, ಹೀಗೆಲ್ಲ ಅಂತ ಕೇಳ್ತೀರಿ ನೀವು, ಕೇಳಿದಿರಿ ಇದೆಲ್ಲ. ಸೊ ಇವೆಲ್ಲವೂ ನಡೀತಾ ಇದ್ದಾವೆ. ಇದು ಯಾರ ಸಲುವಾಗಿ ನಡೀತದೆ? ಯಾವ ದನಕರುಗಳ ಸಲುವಾಗಿಯೋ, ಯಾರ ಕಾಡಿನ ಸಲುವಾಗಿ, ಯಾರ ಸಲುವಾಗಿ ನಡೀತಾ ಇದೆಲ್ಲ? ಯಾರ ಸಲುವಾಗಿ? ಮನುಷ್ಯರ ಸಲುವಾಗಿ, ನಮ್ಗೆ. ಹೌದಾ? ಫ್ಯಾನ್ ಯಾರಿಗೆ ಬೇಕು? ನಿಮ್ಮ ದನ ಏನಾದ್ರು ಫ್ಯಾನ್ ಕೇಳಿತಾ? ಇಲ್ಲ. ಯಾರು ಕೇಳಿದ್ರು? ನಮಗ್ ಬೇಕು. AC ನಮಗ್ ಬೇಕು. ಹೌದಾ? ಇಲ್ಲೇನಾದ್ರು ಕಾರ್ಯಕ್ರಮ ನಡೆದ್ರೆ ಏನ್ ಬೇಕು? ಐಸ್ ಕ್ಯಾಂಡಿ ಅಂಗಡಿ ಬರ್ತದೆ, ಐಸ್ ಕ್ರೀಮ್ ಅಲ್ವಾ? ಯಾರ್ಯಾರ ಮನೆ ನಾಯಿ ಐಸ್ ಕ್ರೀಮ್ ತಿಂತದೆ? ಎತ್ತು ತಿಂತದ? ಇಲ್ಲ. ನಮಗ್ ಬೇಕು ಅಲ್ವಾ? ನೋಡಿ ಹೇಗೆ ನಮ್ಮ ಅನುಕೂಲತೆ ತಕ್ಕಾಗಿ ಕೈಗಾರಿಕಾ ಕ್ರಾಂತಿಯನ್ನು ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಬರ್ತಾ ನಮ್ಗೆ ಏನು ತಿಂದು ಮುಗಿಸಿದ್ರು ಸಾಕಲ್ಲ. ಸೊ ನಾವು ಅನ್ಕೋತೇವೆ. ಸೊ ನಾನು ಬಂದಾದ್ರೆ ಹೇಗೆ? ಇದಕ್ಕೆ ಲಿಯೋ ಟಾಲ್ಸ್ಟಾಯ್ ಅಂತ ಕೇಳಿದ್ರೆ ಹೆಸರನ್ನ ಯಾರಾದ್ರೂ? ಗೊತ್ತಾಯ್ತಾ? ರಷ್ಯಾದ ಬಹಳ ಪ್ರಸಿದ್ಧ ಲೇಖಕರು. ಅವರು ಒಂದು ಚಿಕ್ಕ ಕಥೆಯನ್ನ ಹೇಳ್ತಾರೆ. ಏನಂತಂದ್ರೆ ಮನುಷ್ಯನ ಸ್ವಾರ್ಥದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾರೆ. ಆ ಕಥೆಯನ್ನು ನಾನು ನಿಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ, ಬೋರಾಗಿ ಬರದಲ್ಲ ಅದಕ್ಕೆ. ಅವ್ರು ಏನ್ ಹೇಳ್ತಾರೆ ಲಿಯೋ ಟಾಲ್ಸ್ಟಾಯ್ ಅಂತ? ಒಬ್ಬವನು ಮಲಗಿರ್ತಾನೆ. ಮಲಗಿದಾಗ ಅವನಿಗೆ ದೇವರು ಪ್ರತ್ಯಕ್ಷ ಹೇಳ್ತಾನೆ, ನೋಡು, ನಿನಗೆ ಜಮೀನ್ ಮಾಡ್ಬೇಕು ಅಂತ ಆಸೆ ಇದೆಯಲ್ಲ, ನಾನು ನಿನಗೆ ಎಷ್ಟು ಭೂಮಿ ಬೇಕೋ ಅಷ್ಟನ್ನ ಕೊಡ್ತೇನೆ. ಆದ್ರೆ ನೀನು ಬೆಳಗ್ಗೆ ಎದ್ದವನು ಏನ್ ಮಾಡ್ಬೇಕು ಅಂದ್ರೆ ನಿನ್ಗೆ ಎಷ್ಟು ಭೂಮಿ ಬೇಕೋ ಅಷ್ಟು ದೂರ ಓಡ್ಬೇಕು. ಅವನು ಬೆಳಗ್ಗೆ ಎದ್ದ, ಮುಟ್ಟಳ್ಳಿಯಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲಿಗೆ ಹೋದ? ಆರ್ಸಿ ಕಟ್ಟ ತನಕ ಓಡ. ಕೇಳ್ದ ದೇವ್ರ ಹತ್ರ, ಇದು ನಂದ ಎಲ್ಲ? ಎಸ್ ನಿಂದೆ ನಂದು ದೇವ್ರು. ಅಲ್ಲಿಂದ ಅವನು ಮುಂದೆ ಎಲ್ಲೋದ? ಬಿದುರ್ಕಾಂತ ಆಡ್ದ. ನನ್ ಕೊಡ್ತೀಯ ಇಲ್ಲ ಭೂಮಿಯನ್ನ ಅಂದ. ಎಸ್ ಇದು ನಿಂದೆ. ಎಲ್ಲಿಂದ ಮುಟ್ಟಳ್ಳಿಂದ ಬಿದುರ್ಕಾಂತ ತನಕ ನಿಂದೆ. ಆಮೇಲೆ ಇನ್ನೂ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಕೋಲ್ ಸಿದ್ಧ ಆಡ್ದ, ಸಿದ್ಧ ಆಗ್ಬೇಕು. ಸರಿ, ದೇವರು ಆಯ್ತು ಅಂತ ಹೇಳಿ. ಎಷ್ಟು ಗಂಟೆ ಆಯ್ತು ಇವರಿಗೆ? 9 ಗಂಟೆ ಆಗೋಯ್ತು. ಬೆಳಗ್ಗೆ ಅಂತ 6 ಗಂಟೆಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 9 ಗಂಟೆಗೆ ಅವ್ನು ಸಿದ್ದಾಪುರ ಮುಟ್ಟದ. ಹಾಗೆ ಮುಂದೆ ಸಾಗರಕ್ಕೆ ಹೋದ. ಸಾಗರದಿಂದ ಮುಂದೆ ಅನಂತಪುರ ಹೋದ. ಅನಂತಪುರದಿಂದ ಶಿವಮೊಗ್ಗ ಹೋದ. ಸಂಜೆ 5 ಗಂಟೆ ಆಯ್ತು. ಅವಾಗ ಕೇಳ್ದ ದೇವ್ರು, ನನ್ಗೆ ಇದು ಕೊಡ್ತಿರೋದು
ಇಲ್ಲಿಂದ ಶಿವಮೊಗ್ಗ ತನಕ ನಿಂಗೆ, ಅಲ್ಲಿಂದ ಮುಂದೆ ಬಿದರ್ಕಾಲಿ ಇದು ಭದ್ರಾವತಿ ತನಕ ಓಡ್ದ, ಹಾಗೆ ಅರಸೀಕೆರೆ ಓಡ್ತಾನೆ ಹೋದ. ಸಂಜೆ ಕತ್ಲೆ ಆಗಿ ಏನಾಯ್ತು, ಇನ್ನೂ ಮತ್ತೆ ಹೇಳ್ದ ನೋಡು ಕತ್ಲೆ ಆಗ್ತಾ ಬರ್ತಾ ಇದೆ, ಇನ್ನೂ ಜೋರು ನೋಡು ನೀನು, ನಿನ್ಗೆ ಎಷ್ಟು ಭೂಮಿ ಬೇಕು ಅಷ್ಟು ಕೊಡ್ತೇನೆ. ಮತ್ತು ಜೋರು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಹಾಡ್ ಅಂತ ಬಿದ್ದು ಸಾಧ್ಯ. ಅವನಿಗೆ ಭೂಮಿ ಎಷ್ಟಿತ್ತು ಹಾಗಾದ್ರೆ ಕೊನೆಗೆ ಅಂತಿಮವಾಗಿ ಎಷ್ಟಿತ್ತು? ಅವನು ಏನು ಮಲಗಿದಾನಲ್ಲ ಅಷ್ಟೇ ಅಲ್ವಾ? ಇದು ನಾನು ಹೇಳಿದ ಕಥೆ ಅಲ್ಲ, ಅಯ್ಯೋ ಪಾಲಿಸ್ತಾ ಇರ್ತಾರೆ ಆಸೆ. ಹೇಗೆ ಮನುಷ್ಯ ನಾವು ಪಡ್ಕೊಳ್ಳೋದು ಏನಂದ್ರೆ ಇಷ್ಟ ಮಾತ್ರ, ಆದ್ರೆ ಅಲ್ಲಿವರೆಗೆ ಬದುಕೋದಕ್ಕೆ ಅಲ್ವಾ, ಅಲ್ಲಿವರೆಗೆ ಬದುಕೋದಕ್ಕೆ ನಿಮ್ಗೆ ಯಾಕೆ ಮತ್ತೊಂದು ಪ್ರಕೃತಿಯನ್ನು ನಾವು ಹಾಳು ಮಾಡ್ತೇವೆ ಅನ್ನೋದನ್ನೆಲ್ಲ ಅದು ಈ ಕತೆ ಏನು ಹೇಳುತ್ತೆ ನಮಗೆ ಬಿಂಬಿಸ್ತದೆ. ಹಾಗಾಗಿ ನಮ್ಮ ಆಸೆಗಳಿಗೆ ಮಿತಿಯನ್ನು ಹೇರ್ಕೋಬೇಕು ಅನ್ನೋದನ್ನು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಬೇಕು. ಜೊತೆಗೆ ಈಗ ನಮ್ಮ ಶ್ರೀದಾಸರು ಹೇಳ್ತಾ ಇದ್ದಾರೆ, ಯಾಕೆ ನಾವು ಪ್ರಕೃತಿಯನ್ನ ಇಷ್ಟ ಮಾಡ್ತಾ ಇದ್ದೀವಿ? ಎಷ್ಟು ಜನ ಚಾಕ್ಲೇಟ್ ಯಾರಿಗೆ ಇಷ್ಟ ಇಲ್ಲ ಕೈ ಎತ್ತಿ ನೋಡುವ, ಯಾರಿಗೆ ಇಷ್ಟ ಇಲ್ಲ ಕೈ ಶುಗರ್ ಇದೆ ಅಂದ್ರೆ ತಿನ್ನಲ್ಲ ಅಂತ ಅರ್ಥ. ಚಾಕ್ಲೇಟ್ ಯಾರು ತಿಂತೀವಿ ಕೈ ಎತ್ತಿ ಒಂದ್ಸರಿ, ನಾನು ಫಸ್ಟೇ ಕೈ ಎತ್ಬೋದು. ಓಕೆ ಸರಿ ಕರೆಕ್ಟ್. ಈ ಕುರ್ಕುರೆ ಯಾರು ತಿಂತೀರಿ? ಕುರ್ಕುರೆ ಲೇಸು, ಕುರ್ಕುರೆ ಲೇಸ್ ಅಂತ ಬರ್ತಾರೆ, ಯಾರು ತಿಂತೀರಿ? ಕೈ ಎತ್ತಿ ಒಂದ್ಸರಿ, ತೊಂದರೆ ಇಲ್ಲ, ನಾನು ತಿಂತೀನಿ. ಸತ್ಯ ಹೇಳಿ ತೊಂದರೆ ಇಲ್ಲ. ಯಾರು ಕೈ ಎತ್ತಿದ್ರೆ ಅವ್ರು ತಂದ್ಕೊಡ್ಬೋದು. ಕರೆಕ್ಟ್ ಸರ್, ಅದೇ ಸರಿ ಅಲ್ಲ, ಕೈ ಎತ್ಬಿಟ್ಟು ತಂದ್ಕೊಟ್ ಮಾಡೋಣ, ಕೈ ಎತ್ತಿ ಇಲ್ಲ. ಎರಡೇ ಜನ ತಿನ್ನಲ್ಲ, ಯಾರ್ಯಾರಿಗೆ ಹಲ್ಲು ಇದೆಯೋ ಅವರೆಲ್ಲ ತಿಂತಾರೆ, ಅವ್ರು ಉದುರು ಬಿದ್ದವರು ತಿನ್ನಕ್ ಆಗಲ್ಲ. ಸರಿ ಕೈ ಬಿಟ್ಟು ಸರಿ ಹೌದಾ. ಐಸ್ ಕ್ರೀಮ್ ಇರ್ಬೋದು ಇವನ್ನೆಲ್ಲ ತಿಂತಾರೆ ಹೌದಾ. ನಾನು BO ಬಂದ್ಮೇಲೆ ಸರ್ ಏನ್ ಮಾಡಿದೆ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗೆ ಒಂದು ಲೆಟರ್ ಹಾಕಿದೆ. ಆಗಸ್ಟ್ 15 ಜನವರಿ 26ಕ್ಕೆ ಯಾರೂ ಕೂಡ ನಮ್ಗೆ ಚಾಕ್ಲೇಟ್ ಕೊಡಬೇಡಿ, ಶಾಲೆಗೆ ಬಿಸ್ಕೆಟ್ ಅಥವಾ ಇಂಥದ್ದೇನಾದ್ರೂ ಕೊಡಿ, ಅದು ನೀವು ಕೊಡ್ಬೇಕು ಅಂದ್ರೆ ಬಿಸ್ಕೆಟ್ ಇಂಥದ್ದೆಲ್ಲ ಕೊಡಿ. ಯಾಕೆ ಅಂತ ಕೇಳಿದೆ. ಅಷ್ಟು ಪ್ಲಾಸ್ಟಿಕ್ ಆದ್ರೂ ಭೂಮಿ ಒಳಗೆ ಹೋಗಲ್ವಲ್ಲ ಅನ್ನೋದು ಆ ಕಾರಣಕ್ಕಾಗಿ ಅದನ್ನು ಹೇಳಿದ್ದು. ಹಾಗಾಗಿ ಬಹಳ ಕಡೆಯಿಂದ ಬಿಸ್ಕೆಟ್ ಕೊಡ್ತಾರೆ ಅಥವಾ ಒಂದು ಚಾಕ್ಲೇಟ್ ಇದನ್ನು ಕೊಡ್ತಾರೆ, ಯಾವ್ದಾದ್ರು ಸ್ವೀಟ್ ಅನ್ನ ಕೊಡುವ ಕ್ರಮ ನಮ್ಮ ಇವುಗಳಲ್ಲಿ ಸ್ವಲ್ಪ ಬಹಳ ಬಂದಿದೆ ಸರ್. ಸೊ ಈ ತರ ಅಂದ್ರೆ ಆಮೇಲೆ ನೀವು ಕುರ್ಕುರೆ ನಾವು ತಿಂತೀವಲ್ಲ, ನೀವು ಒಂದೇ ಅಲ್ಲ, ನಾವು ತಿಂದು ಏನ್ ಬಿಸಾಕ್ತೇವೆ ಕೊಟ್ಟೆಯನ್ನ, ಎಲ್ಲೋ ಹೋಗಿ ಅದು ಗಟ್ರದಲ್ಲಿ ಸೇರುತ್ತೆ. ಜೊತೆಗೆ ಅಲ್ಲಿ ನೀರು ನಿಲ್ಲುತ್ತೆ, ನೀರು ನಿಂತ ನಂತರ ಅಲ್ಲಿ ಏನಾಗುತ್ತೆ ಮತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಜೊತೆಗೆ ಅದು ಎಲ್ಲೋ ಹೋಗಿ ನೀರನ್ನ ಕಟ್ಕೊಳ್ಳುತ್ತೆ, ನೀರು ಕಟ್ಟಿದ ತಕ್ಷಣ ಏನಾಗುತ್ತೆ, ನೀರು ಸಾರಾಗವಾಗಿ ಹೊರದು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಆ ಪ್ಲಾಸ್ಟಿಕ್ 1000 ವರ್ಷವಾದರೂ ಕೂಡ ಮಣ್ಣಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ನಾವು ಮಾಡೋದು. ಆಮೇಲೆ ಈ ನಾವು ಯಾವುದೇ ಮದುವೆ ಮನೆಗೆ ಬಂದು ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ ನೋಡಿ, ಅದು ಕೂಡ ಪ್ಲಾಸ್ಟಿಕ್, ಸ್ಪೂನು ಪ್ಲಾಸ್ಟಿಕ್ ನೋಡಿದ್ದೀರಾ, ಕೊಡ್ತಾರೆ. ಅದೆಲ್ಲ ಬೇಡ ಅಂತ ನಾವು ಹೇಳ್ಬೇಕು, ನಾವು ಯಾರು ಹೇಳಲ್ಲ. ಅಯ್ಯೋ ನಮ್ಮ BO ಮದುವೆಗೆ ಹೋಗಿದ್ವಿ, ನನ್ನ ಮದುವೆಗೆ ಬಹಳ ವರ್ಷ ಆಯ್ತು ಹೇಳಿದೆ, ಒಂದು ಐಸ್ ಕ್ರೀಮ್ ಕೊಡಲಿಲ್ಲ, ಎಂತ ಮದುವೆ ಇದು ಅಂತ ಅಲ್ಲ. ಜೊತೆಗೆ ಆ ಐಸ್ ಕ್ರೀಮ್ ಮಾಡೋದಕ್ಕೆ CFC ಅಂತ ಒಂದು ಬರ್ತದೆ, ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ. ನಾವು ಏನು ಐಸ್ ಕ್ರೀಮು ಫ್ರಿಜ್ಗಳನ್ನು ಮನೆಯಲ್ಲಿ ಬಳಸ್ತೇವೋ ಅದರಿಂದ ಏನಾಗುತ್ತೆ, ಈ CFC ಅಂತ ಬಿಡುಗಡೆ ಆಗ್ತದೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಓಜೋನ್ ಪದರದಲ್ಲಿ ರಂಧ್ರ ಆಗ್ತದೆ, ಏನು ನಮ್ಮನ್ನು ಕಾಪಾಡ್ತಾ ಇದೆಯಲ್ಲ ಸೂರ್ಯನ ಅತಿ ನೇರಳೆಯಾದಂಥ ಕಿರಣಗಳು, ಅವನ್ನೆಲ್ಲ ಅದು ಫಿಲ್ಟರ್ ಮಾಡಿ ನಮಗೆ ಬಿಡ್ತದೆ. ಅದು ಹೋಲ್ ಆಗ್ತಾ ಬಂದಾಗ ಏನಾಗುತ್ತೆ, ನಾವು ಇದನ್ನು ಬಳಸಿದಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಅದನ್ನು ತ್ಯಾಗ ಮಾಡೋದು ರೆಡಿ ಇರಬೇಕು. ಆಮೇಲೆ ಕೆಲವೊಂದು ಚಟಗಳು ಗೊತ್ತಿದೆ ನಿಮಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ಇದ್ದಾರೆ, ಯಾರಾದ್ರೂ ಅಜ್ಜ ಇದ್ದಾರೆ ಕೈ ಇಟ್ಟು ಇದೆಲ್ಲ ಕೈ ಬಿಡಿ. ಅಜ್ಜ ಯಾವಾಗಾದ್ರೂ ಬಿಡಿ ಸೇದೋರು ಇದ್ದಾರಾ, ಬಿಡಿ ಅಥವಾ ಸಿಗರೇಟು ಇರ್ಬೋದು, ಕೈ ಬಿಡಿ ತೊಂದರೆ. ನೋಡಿ ಅದು ಅದರಿಂದಾಗಿ ಎಷ್ಟು ನಾವು ಏನನ್ನು ಬಿಡ್ತೇವೆ, ಹೊಗೆಯನ್ನು ಬಿಡ್ತೇವೆ. ವಾಹನಗಳನ್ನು ಬಹಳ ಸಾರಿ ಬಳಸ್ತೇವೆ, ಅದರಿಂದ ವಾಹನಗಳ ಹೊಗೆಗಳು ಏನೇನಾಗ್ತದೆ, ಈ ಕಾರ್ಬನ್ನ ಪ್ರಮಾಣವನ್ನು ಭೂಮಿಯ ಮೇಲೆ ಜಾಸ್ತಿ ಮಾಡಿ ಉಷ್ಣತೆ ಜಾಸ್ತಿ ಆಗ್ತದೆ. ಅದರಿಂದ ಹಸಿರು ಮನೆ ಪರಿಣಾಮ ಅಂತ ಬರ್ತದೆ ನಿಮಗೆ, ಹೌದಾ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ. ಇಂಥವುಗಳೆಲ್ಲ ಬರೋದು ನಮ್ಮ ತಿಳುವಳಿಕೆ ಇಲ್ಲದ ಕಾರಣಕ್ಕೆ, ನಮ್ಮ ಸಂತೋಷಕ್ಕಾಗಿ ನಾವು ಈ ಜಗತ್ತನ್ನು ಇದು ಮಾಡುವಂಥದ್ದು, ಹಾಳು ಮಾಡುವಂಥದ್ದು ಒಂದು. ಆಮೇಲೆ ಇನ್ನು ಕೆಲವೊಂದು ಇವುಗಳನ್ನು ನಾವು ಹೊಡೆದು ತಿನ್ನುವಂಥ ಪ್ರವೃತ್ತಿ ಬಹಳ ಜನರಲ್ಲಿ ಇರ್ತದೆ. ಶಿಕಾರಿ ಮಾಡೋದು, ಈಗೆಲ್ಲ ತುಂಬ ಕಾನೂನುಗಳು ನಮ್ಮ ಫಾರೆಸ್ಟ್ ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ, ಅದು ಬಚಾವ್. ಆದರೂ ಕೂಡ ಕದ್ದು ನಡೀತಾ ಇಲ್ವಾ? ನಡೀತದೆ. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾನು ಕೂಡ ನಾವು 8ನೇ ಕ್ಲಾಸಲ್ಲಿ ಇರುವಾಗ ನಮ್ಮ ಶಾಲೆಗೆ ಡಾಕ್ಟರ್ ಶಿವರಾಮ್ ಕಾರಂತರು ಬಂದಿದ್ದರು, 9ನೇ ಕ್ಲಾಸ್ ಅಂತ ಕಾರಣ. ಸೊ ಅಷ್ಟರ ಮೇಲೆ ಅವರು ಪ್ರಕೃತಿ ಅಂದ್ರೆ ಏನು, ಗಿಡಮರಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ಅವೆಲ್ಲ ಬದುಕಿದ್ರು ಮಾತ್ರ ನಮ್ಮ ಬದುಕು ಹೇಗೆ ಅಂತ.
ತಿಳಿಸಿದ್ರು. ಸೊ ಅಷ್ಟರ ಮೇಲೆ ನಾವು ಕೂಡ ಇವನ್ನೆಲ್ಲ ಅವೆಲ್ಲ ನಮ್ಮ ಜೊತೆಗೆ ಬದುಕುವಂಥದ್ದು, ನಮ್ಗಿಂತ ಅವೆಲ್ಲ ಬದುಕಿದ್ರೆ ಮಾತ್ರ ನಮ್ಮ ಬದುಕು. ಅವೆಲ್ಲ ನಾಶ ಆದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಉಪ್ಪಾಗೆ ಯಾರ್ಯಾರು ನೋಡಿದ್ರು? ಉಪ್ಪಾಗೆ ಹುಳಿ ನೋಡಿದ್ದೀರಾ? ಸರಿ. ಯಾವ ಥರ ಮರ ಇದೆ ನೋಡಿದ್ದೀರಾ? ಉಪ್ಪಾಗೆ ಮರ. ಅಲ್ಲಿ ಗಂಡು ಮರ ಮತ್ತು ಹೆಣ್ಣು ಮರ ಅಂತ ಇರ್ತದೆ, ಗೊತ್ತುಂಟಾ? ಗೊತ್ತಿಲ್ಲ. ಅದು ಏನಾಗುತ್ತೆ, ಕೆಲವೊಂದು ಮರಗಳು ನೋಡಿದ್ರೆ ಕಾಡಲ್ಲಿ ಕಾಯೇ ಬಿಡಲ್ಲ, ಉಪ್ಪಾಗೆ ಕಾಯಿ, ಗೊತ್ತುಂಟಾ? ನೋಡಿದ್ರ ಕಾಯಿ ಬಿಡದೆ ಇರೋದನ್ನ? ಅದನ್ನ ಏನ್ ಮಾಡ್ತಾರೆ ನಾವು, ಇದೇನು ಉಪಯೋಗ ಇಲ್ಲ ಅಂತ ಕಡ್ದಾಕ್ಬಿಡ್ತಾರೆ. ಅಲ್ಲ, ಅದು ಗಂಡು ಮರ ಅಂತ ಕರೀತಾರೆ. ಆ ಗಂಡು ಮರಗಳು ಅಂದ್ರೆ ಒಂದು ಸುಮಾರು 50ರಿಂದ 100 ಮರಗಳಿಗೆ ಒಂದು ಗಂಡು ಮರ ಇರಲೇಬೇಕು ಪರಾಗಸ್ಪರ್ಶಕ್ಕೆ. ಆವಾಗ ಮಾತ್ರ ಉಪ್ಪಾಗಿ ಕಾಯ ಇಡಕ್ಕೆ ಸಾಧ್ಯ. ಯಾರ್ಯಾರ ಮನೆಯಲ್ಲಿ ಪಪ್ಪಾಯಿ ಗಿಡ ಇದೆ? ಕೈ ಐತಿ. ಕೆಲವೊಂದು ಪಪ್ಪಾಯಿ ಗಿಡ ಕಾಯ ಬಿಡಲ್ಲ, ನೋಡಿದ್ದೀರಾ? ಅದು ಕೂಡ ಹಾಗೆ ಸುಮಾರು ಸುತ್ತಮುತ್ತ 25ರಿಂದ 50 ಮರಗಳಿಗೆ ಒಂದು ಗಂಡು ಮರ ಇರ್ತದೆ. ಹೀಗೆ ನೀವು ನೋಡಿ, ಪ್ರತಿಯೊಂದು ಪ್ರಕೃತಿ ಸುಮ್ಮನೆ ಸೃಷ್ಟಿ ಮಾಡಲ್ಲ. ನಾವು ಕಡ್ದಾಕ್ಬಿಡ್ತೇವೆ, ನಮಗೆ ಗೊತ್ತಿದ್ದೆ ಕಡ್ದಾಕ್ಬಿಡ್ತೇವೆ ಅಥವಾ ಅದನ್ನು ನಾಶ ಮಾಡಿಬಿಡ್ತೇವೆ. ಇದರಿಂದಾಗಿ ಏನೇನು ಸಮಸ್ಯೆ ಆಗುತ್ತೆ ಅಂದ್ರೆ, ಅನೇಕ ಜೀವಕೋಶಗಳೇ, ಜೀವಕೊಂಡಿಗಳೇ ನಾಶ ಆಗ್ತದೆ. ಸೊ ಹಾಗಾಗಿ ಈಗ ನೋಡಿ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಗದ್ದೆಗಳಲ್ಲಿ, ತೋಟದಲ್ಲಿ ಎಷ್ಟು ತರದ ಮೀನುಗಳಿದ್ವು ಅಂದ್ರೆ, ತುಂಬ ತರದ ಮೀನುಗಳು, ಒಂದು 15ರಿಂದ 20 ವೆರೈಟೀಸ್ ಮೀನುಗಳಿವೆ. ಅವೆಲ್ಲ ನಾವು ಕೀಟನಾಶಕವನ್ನು ಬಳಸಿ ಏಡಿಗಳು ನಾಶ ಆಗ್ತಾ ಬಂದವು. ಆಮೇಲೆ ಮೀನುಗಳನ್ನು ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿ ಜೊತೆಗೆ ನೀರಿನ ಹರಿವು ಕೂಡ ಕಡಿಮೆ ಆಗಿರುವಂಥದ್ದು. ಹೀಗೆ ಅನೇಕ ಇವುಗಳನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ತಿನ್ನುವ ಪ್ರತಿಯೊಂದು ಆಹಾರವೂ ಕೂಡ ಮತ್ತೊಂದು ಜೀವಿಯನ್ನು ನಾಶಪಡಿಸಿ ತನ್ನಂಥ ಆಹಾರವೇ ಅನ್ನೋದನ್ನು ನೋಡಬೇಕು. ಡಿ ವಿ ಜಿ ಅವರ ಧನ್ಯ ಮಾತು ಹೇಳ್ತಾರೆ ಏನಂತಂದ್ರೆ, ನೀನು ಊಟ ಮಾಡುವಾಗ ನೆನಪಿಸ್ಕೋ ಏನಂತಂದ್ರೆ, ನೀನು ಊಟ ಮಾಡುವಂತ ಊಟ ಕೈ ತುತ್ತು ಅದು ನಿನ್ನ ಬೆವರ ಹನಿಯಿಂದ ಬಂದಂತ ಶ್ರಮದಿಂದ ಬಂದ ತುತ್ತೋ ಅಥವಾ ಬೇರೆಯವರ ರಕ್ತದಿಂದ ಬಂದಿರುವಂತ ತುತ್ತೋ ನೋಡ್ಕೊಂಡು ತಿನ್ಬೇಕು ಅನ್ನೋದು ಅಭಿಪ್ರಾಯ. ಸೊ ಹಾಗಾಗಿ ನಾವು ಈ ಎಲ್ಲ ಅಂಶಗಳನ್ನ ಒಂದ್ಸರಿ ಅವಲೋಕನ ಮಾಡ್ಕೊಂಡು ನಮ್ಮ ಬದುಕನ್ನು ಕಟ್ಕೊಂಡ್ರೆ, ಪ್ರಕೃತಿಯನ್ನ ನಾವು ಉಳಿಸೋದಲ್ಲ, ಅದು ನಮ್ಮನ್ನು ಉಳಿಸ್ತದೆ. ನಾವು ಉಳಿಸೋದು ಏನೂ ಇಲ್ಲ, ಮಹಾನ್ ಕೆಲಸ, ಅದು ನಮ್ಮನ್ನು ಉಳಿಸ್ತದೆ. ನಾವು ತಿಳ್ಕೊಳ್ಬೇಕು ಅನ್ನುವಂಥ ಹೇಳ್ತಾ ಈ ಪ್ರಕೃತಿ ಸಭೆಯನ್ನ ಇಂತಹ ಒಂದು ಚಿಂತನೆಗಳಿಗೆ ನೋವು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ